ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಸ್ಮೃತಿ ಸಮಾವೇಶ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಧರ್ಮಸ್ಥಳ ಸಂಸ್ಥೆ ಜಾರಿಗೆ ತಂದಿರುವ ಮದ್ಯವರ್ಜನ ಶಿಬಿರದಿಂದ ಇಂದು ಲಕ್ಷಾಂತರ ಕುಟುಂಬಗಳು ಸರಾಯಿ ಸೇವನೆಯಿಂದ ಮುಕ್ತರಾಗಿ ನೆಮ್ಮದಿ ಜೀವನ ನಡೆಸಲು ಪ್ರೇರಣೆ ಸಿಕ್ಕಿದೆ ಎಂದು ವಿರಕ್ತ ಮಠ ಟ್ರಸ್ಟ್ನ ಅಧ್ಯಕ್ಷ ಪ್ರದೀಪ್ ಪಟನ್ ಹರ್ಷ ವ್ಯಕ್ತಪಡಿಸಿದರು. ರಾಮದುರ್ಗ ಪಟ್ಟಣದ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗಾಂಧೀಜಿ ಸಂಭ್ರಮಾಚರಣೆ ಪ್ರಯುಕ್ತ ಗಾಂಧಿ ಸ್ಮೃತಿ ಸಮಾವೇಶ ಹಾಗೂ ಪಾನಮುಕ್ತ ನವಜೀವನ ಸಮಿತಿ ಸದಸ್ಯರಿಗೆ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಸ್ಥೆಗೆ ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಚಟುವಟಿಕೆಯಿಂದ ಜನರಲ್ಲಿ ಜಾಗೃತಿ ಉಂಟಾಗುತ್ತಿದೆ. ಯಾವ ಸರ್ಕಾರಗಳು ಮಾಡದ ಕಾರ್ಯವನ್ನ ಇಂದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾಡಿ ತೋರಿಸಿದ್ದಾರೆ. ಗುಟ್ಕಾ ಸೇವನೆಯಿಂದ ಇಂದು ಯುವಕರು ಹಾಳಾಗುತ್ತಿದ್ದಾರೆ. ಮದ್ಯವರ್ಜನ ಶಿಬಿರ ಜೊತೆಗೆ ಗುಟ್ಕಾ ಮುಕ್ತ ಸಮಾಜ ನಿರ್ಮಿಸಲು ಕಾರ್ಯಯೋಜನೆಯನ್ನು ರೂಪಿಸಿದ್ದಲ್ಲಿ ಅದಕ್ಕೆ ನಮ್ಮ ಬೆಂಬಲವೂ ಇದೆ ಎಂದು ಹೇಳಿದರು. ಧರ್ಮಸ್ಥಳ ಸಂಸ್ಥೆಯ ಧಾರವಾಡ ವಿಭಾಗದ ಪ್ರಾದೇಶಿಕ ನಿರ್ದೇಶಕಿ ಶ್ರೀಮತಿ ದಯಾಶೀಲ ಅವರು ಮಾತನಾಡಿ, ಮಂಜುನಾಥ ಸ್ವಾಮಿ ಹುಂಡಿ ಹಣದಿಂದ ಇಂದು ಸಮಾಜದಲ್ಲಿ ಕೆರೆಗೆ ಬಿದ್ದವರನ್ನ ಮೇಲೆತ್ತುವ ಕಾರ್ಯ ಸಂಸ್ಥೆ ಮಾಡುತ್ತಿದೆ. ನಿರ್ಗತಿಕರಿಗೆ ವಾತ್ಸಲ್ಯ ಮನೆ ನಿರ್ಮಾಣ, ಮಾಶಾಸನ ವಿತರಣೆ, ಶಿಷ್ಯ ವೇತನ, ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಸೇರಿದಂತೆ 200 ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು. ಬೆಂಬಳಗಿ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯ ಎಸ್.ಎಂ. ಸಕ್ರಿ ಅವರು ಮಾತನಾಡಿ, ಮಹಾತ್ಮ ಗಾಂಧೀಜಿ ಅವರು ಮದ್ಯ ಮತ್ತು ಮಾಂಸ ಸೇವನೆ ಮಾಡುವುದಿಲ್ಲ ಎಂದು ಶಪಥ ಮಾಡಿದರು. ಅವರಂತೆ ಮದ್ಯ ಸೇವನೆಯಿಂದ ಹೊರಬಂದು ನವಜೀವನವನ್ನು ನಡೆಸುತ್ತಿರುವ ಎಲ್ಲ ಸದಸ್ಯರು ಇನ್ನು ಮುಂದೆ ಸರಾಯಿ ಸೇವಿಸುವುದಿಲ್ಲ ಎಂದು ಶಪಥ ಮಾಡಬೇಕು ಎಂದು ಹೇಳಿದರು. ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್, ಉಪತಹಶೀಲ್ದಾರ್ ಸಿದ್ದಾರೂಢ ಬನ್ನಿಕೊಪ್ಪ, ಜಿಲ್ಲಾ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷ ಅಶೋಕ್ ಕುಲಗೋಡ್, ಜನಜಾಗೃತಿ ವೇದಿಕೆ ಸ್ಥಾಪಕ ಅಧ್ಯಕ್ಷ ಸೋಮಶೇಖರ್ ಮಗದೂಮ್ ಮತ್ತು ನಾಗಲಿಂಗ ಪೋದ್ದಾರ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಸುಭಾಷ್ ಹನ್ಸಿ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ರಾಜಣ್ಣ ಕೊರ್ವಿ, ಜನಜಾಗೃತಿ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಈರನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾನು ಇವಾಗ ಕೇಳಿದ ಅವರು ಯಾರೋ ಬಂದು ಈಗ ಗೌಡ್ರು ಬಂದು ಮಾತಾಡಿದ್ರು, ಭಾಳ ಸಂತೋಷ ಆಯಿತು. ಅವ್ರದ್ದು ಎಷ್ಟೋ ವರ್ಷದಿಂದ ಕುಡ್ಕೊಂಡು ಬಂದಿದ್ದು, ಎಷ್ಟೋ ಆಸ್ತಿ ಎಲ್ಲ ಕಳ್ಕೊಂಡಿದ್ದು, ಮತ್ತೆ ಇದನ್ನು ಮಾಡ್ಕೊಂಡಾರಂತೆ. ಅದಕ್ಕೆ ಕಾರಣೀಭೂತರಾದ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಹಮ್ಮಿಕೊಂಡಂಥದ್ದು, ಅವರು ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಅವ್ರಿಗೆ ಭಾಳ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮತ್ತು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮತ್ತೆ ಹೊಸದೇ ಅವರು ಧರ್ಮಸ್ಥಳದ ಯಾವ ಸರ್ಕಾರವನ್ನು ಮಾಡದೇ ಇರೋಂಥದ್ದು ಅಭಿವೃದ್ಧಿ ಆಗಲಿ, ಜಾಗೃತಿ ಸಭೆ ಆಗಲಿ ಹಾಗೂ ಎಲ್ಲ ದುಶ್ಚಟ ಬಿಡಿಸೋವಂಥದ್ದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಇದು ಮಾಡಿದ್ರು ಅವ್ರಿಗೆ ಧನ್ಯವಾದಗಳು ಹೇಳಿದ್ರು ಸಾಲದು. ಅವರು ಮಾರ್ಗದರ್ಶನದಲ್ಲಿ ಹಾಗೂ ಈ ಚಟಗಳು ಬಿಡೋ ಇದರಲ್ಲಿ ಇನ್ನೂ ಒಂದು ಸರಿ ಬಂದಾಗ ಹೇಳಿದ್ದೆ, ಈ ಪಾನ ಏನು ಕುಡಿಯೋದಕ್ಕಿಂತ ಇನ್ನೂ ಹೆಚ್ಚಿಂದು ಡೇಂಜರ್ ಏನಪ್ಪ ಅಂತಂತಂದ್ರೆ ಗುಟ್ಕಾ ಹಾಕೋದೊಂದು ಬಂದೈತಿ. ಈಗ ದೊಡ್ಡವರೆಲ್ಲ ಕುಡಿಯೋದೆಲ್ಲ ಇದು ಮಾಡ್ತಾರೆ. ಈಗಿನ ಇದರಲ್ಲಿ ಆ ಗುಟ್ಕಾ ಹಾಕೊಳ್ಳೋದು ಸಣ್ಣ ಹುಡುಗರು ಭಾಳ ತಪ್ಪುದಾರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅದನ್ನೂ ಒಂದು ಈ ಶಿಬಿರಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಅಂಥ ಶಿಬಿರನೂ ಒಂದು ಈ ಶಾಲೆ ರಜೆ ದಿನಗಳಲ್ಲಿ ಮಕ್ಕಳಿಗೆ ಆ ಥರ ಶಿಬಿರ ಏರ್ಪಡಿಸಿ ಆ ಚಿಕ್ಕ ಮಕ್ಕಳನ್ನೇ ಯಾಕಪ್ಪ ಅಂತಂದರೆ ಅವ್ರು ಈಗ ಸಣ್ಣ ಇರೋದ್ರಲ್ಲೇ ಕಲ್ತ್ಬಿಟ್ರೆ ಭಾಳ ಮುಂದೆ ಬಿಡಿಸೋದು ಭಾಳ ಕಷ್ಟ ಆಕೈತಿ. ಅದೇನು ಅವ್ರು ಚಟ ಕಲ್ತ್ಬಿಡ್ತಾರೆ. ಅವ್ರ ತಂದೆ ತಾಯಿಗಳಿಗೆ ಪಾಪ ಅವರು ಹಡ್ದಿದ್ದ ತಪ್ಪಿಗೆ ಅವ್ರ ಚಟಗಳು ಬಿಟ್ಟಿದ್ದು ಅದೇನೋ ಕ್ಯಾನ್ಸರ್ ಸೇರ್ಕೊಳ್ತೈತಿ. ಅವ್ರು ದುಡ್ದಿದ್ದು ಎಲ್ಲ ಅವ್ರು ಹಡ್ದಾರ ಅಂತ ಅಂದಮೇಲೆ ಅವರು ಏನಾದ್ರು ಕಾಯಿಲೆ ಬಿತ್ತಪ್ಪ ಅಂತಂತಂದರೆ ಅವ್ರನ್ನ ಉಳಿಸ್ಕೋಬೇಕು ಅಂತ ಅವರು ಎಲ್ಲ ಅಣ್ಣ ತಮ್ಮಂದ್ರಾಗಲಿ ತಾಯಿ ತಂದೆಗಳಾಗಲಿ ಭಾಳ ಕಷ್ಟಪಡ್ತಾರೆ. ಅವ್ರು ಒಬ್ಬರು ಚಟ ಕಲ್ತ್ಬಿಟ್ರೆ ಎಲ್ಲರೂ ಅವ್ರ ಇಡೀ ಕುಟುಂಬನೇ ನಾಶ ಇದಕ್ಕೆ ಹಂತಕ್ಕೆ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಅವರು ಅದನ್ನೊಂದು ಮಾಡಿರಿ. ಇದು ಭಾಳ ಸಂತೋಷ. ಯಾಕಂದರೆ ಎಷ್ಟೋ ಜನ ಇಲ್ಲಿ ಬಿಟ್ಟಿರೋದು ಕೇಳಿ ಆ ಸಹೋದರಿ ಮಾತಾಡಿದ್ದು, ಆ ಸಹೋದರಿ ಅಷ್ಟು ನನಗೆ ಮಾತಾಡೋಕ್ಕೆ ಬರೋಂಗಿಲ್ಲ. ಅವ್ರಿಗೊಂದು ತುಂಬ ಧನ್ಯವಾದ ಹೇಳ್ತೀನಿ. ಭಾಳ ಚೆನ್ನಾಗಿ ಮಾತಾಡಿದರು. ಅದೇ ರೀತಿ ಎಲ್ಲ ಅವ್ರ ಕುಟುಂಬದ ಥರನೇ ಎಲ್ಲ ಕುಟುಂಬದವರು ಆಗಬೇಕು ಆ ಥರ. ಮತ್ತು ಇನ್ನೊಂದು ಅವ್ರಿಗೆ ಸಂಘಟಕರಿಗೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಗುಟ್ಕಾ ಹಾಕೋದೊಂದು ಬಿಡಿಸೋದು ಕಾರ್ಯಕ್ರಮ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯವರು ಮತ್ತು ವೀರೇಂದ್ರ ಹೆಗಡೆ ಅವರ ಮಾತೋಶ್ರೀ ಅವರಿಂದ ಇದು ಉದ್ಘಾಟನೆ ಆಗಲಿ ಅಂತ ಹೇಳಿ ಕೇಳ್ಕೊಂಡು, ಗಾಂಧೀಜಿ ಅವರು ಎಂಥ ಮಹಾನ್ ವ್ಯಕ್ತಿ ಅನ್ನೋದು ಬಹುತೇಕ ಜಗತ್ತಿನ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯೊಳಗೆ ಗಾಂಧೀಜಿ ಅವರಂತ ಜೀವನ ಚರಿತ್ರೆ ಮತ್ತೊಬ್ರು ಬರ್ಕೊಂಡಿಲ್ಲ. ಬಹಳ ಪಾರದರ್ಶಕವಾದದ್ದು. ತಾವು ಏನು ತಪ್ಪು ಮಾಡ್ಯಾರ ಅನ್ನೋದು ತಮ್ಮ ಬಯೋಗ್ರಫಿ ಒಳಗೆ ಬರ್ಕೊಂಡಾರು.
ಅವರು ಬ್ಯಾರಿಸ್ಟರ್ ಪದವಿಯನ್ನು ಪಡಲಿಕ್ಕೆ ಲಂಡನ್ಗೆ ಹೋಗುವಾಗ ಈ ಸಂದರ್ಭದಲ್ಲಿ ಅವ್ರ ಮಾತನ್ನು ಹೇಳಲೇಬೇಕು. ಏನು ಶಪಥ ಮಾಡಿ ಹೋದ್ರು ತಂದೆ ತಾಯಿಗಂದ್ರ ಮದ್ಯ ಮಾಂಸ ಮಹಿಳೆಯನ್ನು ನಾನು ಮುಟ್ಟಲಾರೆ ಅನ್ನುವಂತ ಶಪಥ ಮಾಡಿ ಗಾಂಧೀಜಿಯವರು ಬ್ಯಾರಿಸ್ಟರ್ ಪದವಿಗೆ ಹೋದ್ರು. ಇವತ್ತು ನೀವು ಏನು ಮದ್ಯ ವ್ಯಸನ ತ್ಯಜಿಸಿದ್ದೀರಿ, ನೀವು ಈ ಶಪಥಕ್ಕೆ ಭದ್ರಾಗಿರಬೇಕು ಅನ್ನುವಂತ ಒಂದು ಸಂದೇಶವನ್ನ ಈ ವೇದಿಕೆ ಮುಖಾಂತರ ವಾಂಚಿಕೆ ನಾನು ಬಯಸ್ತೇನೆ. ಅಹಿಂಸೆಯಿಂದ ಮಾತ್ರ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇಡೀ ಜಗತ್ತಿನೊಳಗ ಅಹಿಂಸೆಯ ಅಸ್ತ್ರ ತಂದು ಕೊಟ್ಟಂತ ಮೊಟ್ಟ ಮೊದಲ ಹಾಗೂ ಕೊನೆಯ ವ್ಯಕ್ತಿ ಅವರೇ. ಅವ್ರು ಒಂದ್ ಕಡೆ ಹೇಳ್ತಾರೆ, ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಸವಣ್ಣನವರ ಕುರಿತು ಒಂದು ಮಾತನ್ನು ಹೇಳ್ತಾರೆ. ಬಸವಣ್ಣನವರು ಆಚರಿಸಿ ತಿಳಿಸಿರುವಂತ ಎಲ್ಲಾ ತತ್ವಗಳನ್ನು ನನಗೆ ಅಳವಡಿಸಿಕೊಳ್ಳಿಕ್ಕೆ ಬರಲಿಲ್ಲ, ಕೇವಲ ಎರಡನ್ನು ಮಾತ್ರ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಎರಡು, ಸತ್ಯ ಮತ್ತು ದಾರ್ಶನಿಕ. ಅಂತ ಒಂದು ಯುಗ ಇತ್ತು, ಕಲ್ಯಾಣ ಕ್ರಾಂತಿಯ ಹರಿಕಾರ ಬಸವಣ್ಣವರು ಹಾಕಿಕೊಟ್ಟಂತ ಅಸ್ಪೃಶ್ಯತೆ ವಿರುದ್ಧನೂ ಹೋರಾಡಿದವರು ಬಸವಣ್ಣವರು, ಸಮಾಜ ಸೃಷ್ಟಿಗೋಸ್ಕರ ಹೋರಾಡಿದವರು ಬಸವಣ್ಣವರು. ಮಹಾತ್ಮ ಗಾಂಧೀಜಿಯವರು ಅದೇ ತತ್ವವನ್ನು ಆಧಾರವಾಗಿಟ್ಕೊಂಡು ಅಸ್ಪೃಶ್ಯತೆ ಬಗ್ಗೆ ಬಹಳ ಸಂಘಾತರ ಅವರು. ಯಾವ ದೇವಸ್ಥಾನದಲ್ಲಿ ಅಸ್ಪೃಶ್ಯರಿಗೆ ಕಾಣಲಿಕ್ಕೆ ಅವಕಾಶವಿಲ್ಲವೋ ಆ ದೇವರ ಗುಡಿಯಲ್ಲಿ ದೇವರಿಲ್ಲ, ನಾವು ಆ ದೇವರ ಗುಡಿಯನ್ನು ಪ್ರವೇಶಿಸಲಾರೆ ಎನ್ನುವಂತಹ ಒಂದು ಸಂದೇಶವನ್ನು ಈ ಜಗತ್ತಿಗೆ ಕೊಟ್ಟಂತವರು ಮಹಾತ್ಮ ಗಾಂಧೀಜಿಯವರು.